ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ಮ್ಯಾರೇಜ್ ಸೀರೀಸ್ ಪಾರ್ಟ್ 2. ಇದು ನೋಡಿ, ಮದುವೆಗೆ 4 ದಿವಸ ಐತೆ. ಮದುವೆ ಕಣ್ ನೋಡಿ, ಅದಲ್ಲ ಮದುವೆ ಕಣ್ ನೋಡಿ ಹೆಂಗ್ ಮಲ್ಗೋರೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೋಡಿ, ಸ್ಮಾರ್ಟ್ ವಾಚ್ ಕೊಡ್ಸಿಲ್ಲ ಅಂತ ಹೆಂಗ್ ಮಲ್ಗೋರೆ. ಇಲ್ಲಿ ನೋಡಿ, ಮದುವೆ ಗಂಡು ತಮ್ಮ, ನೆಕ್ಸ್ಟ್ ಮದುವೆ ಗಂಡು ತಂಗಿ ನೋಡಿ, ಆಗ್ಲೇ ಕಾಲು ಎತ್ಕೋತಾವ್ರೆ. ಪಾಪ ನೋಡಿ, ಎಷ್ಟು ಕಣ ನೀರು ತುಂಬಿಕೊಂಡ್ಬಿಟ್ಟೈತೆ. ಚೆನ್ನಾಗಿಲ್ಲ ದೊಡ್ಡ ವೆಂಕಿ ಅಣ್ಣ ಏನ್ ಆತರ ಮಾಡಿದ್ಯಾ. ಸೊ ಗೈಸ್, ಅಳ್ಮುಂಜ ಫೈನಲಿ ವಾಸ್ ತಗಸ್ಕೊಬಿಟ್ಟ. ನೋಡಿ, ಆರ್ಡರ್ ಮಾಡೋರು ನಮ್ಮ ಅಕ್ಕ ಜೆಪ್ಟೋಲಿ ಬತ್ತೈತೆ. ಹೆಂಗ್ ಅನಿಸ್ತಿದೆ ನಮ್ಮ ಫೀಲಿಂಗ್ ಹೊಸ ವಾಚಿಗೆ? ಖುಷಿ ಆಯ್ತೈತೆ ಅಷ್ಟೇ. ಅದೇ ಹತ್ಬಿಟ್ಟು ವಾಸ್ ತಗಸ್ಕೋತಲ್ಲ ಅಂತ. ನಾವ್ ಹಂಗೆ ಟೆಕ್ನಾಲಜಿ ಮಾಡ್ಬೇಕು. ಅದು ಮೀಟರ್ ಬೇಕು, ಮೀಟರ್ ಮೀಟರ್. ಪುನಿ ಇನ್ನು ಸಿಂಗಲ್. ಯಾರ್ಯಾರ ಹುಡುಗಿರು ಲೈನ್ ಹೊಡಿತಾರೆ, ಇವ್ರನ್ನು ಅಷ್ಟೇ ಮದ್ವೆ ಗಂಡು. ಯಾರು ಲೈನ್ ಹೊಡಿಕೋಬಿಡಿ ಈಗ. ನೋಡಿ ಗೈಸ್, ನನ್ನ ತಮ್ಮಂಗ್ ವಾಚ್ ಆರ್ಡರ್ ಮಾಡಿದವ್ರೆ. ಇವಳು ಫೋನ್ ನೋಡ್ತಾಳೆ. ಗೈಸ್, ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ನೋಡಿ ಗೈಸ್, ಡ್ಯಾನ್ಸ್ ಆಡಕ್ ಬರೋದು. ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಗೈಸ್, ನಮ್ ಕಪ್ಪ ಹೆಂಗ್ ಡ್ಯಾನ್ಸ್ ಆಡ್ತಾವನೆ. ತೊಂದ್ರೆ ಇಲ್ಲ ಪಂಕಜ. ಗೈಸ್, ನಮ್ ಪುನಿ ಹತ್ತಿದ್ಕೋ ಸಾರ್ಥಕ ಆಯ್ತು. 10 ನಿಮಿಷ 10 ನಿಮಿಷ ಆದ್ಮೇಲೆ ವಾಚ್ ಬಂತು. ನೋಡಿ ಗೈಸ್, ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳಿಸಿದ್ರೆ ಇಗ್ನೋರ್ ಮಾಡ್ಬಿಡಿ. ಗೈಸ್, ನಮ್ಮ ಅಣ್ಣ ಮತ್ತೆ ತರ್ಸು ಚಿಕ್ಕಪೇಟೆಯಿಂದ ಈಗ ಬಂದ್ರು. ನೋಡಿ ನೋಡಿ, ನಮ್ಮ ಬ್ರೂನ್ ಹೆಂಗ್ ಮಾಡ್ತಾನೆ. ಹೆಂಗಿತ್ತು ಸರ್ ಚಿಕ್ಕಪೇಟೆ ಶಾಪಿಂಗು? ಸರ್ ಚಿಕ್ಕಪೇಟೆ ಶಾಪಿಂಗ್ ಹೆಂಗಿತ್ತು? ಗೈಸ್, ನಮ್ ಶಶಿ ಅಣ್ಣ ನಮ್ ಗಾಡಿ ತಗೊಂಡು ಆಕ್ಟಿವಾ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಬೆಂಗಳೂರೆಲ್ಲ ಸುತ್ತಿದ್ದೆ. ಚಿಕ್ಕಪೇಟೆಗೆ ಹೋಗೋರೆ, ಗಾಡಿ ಆಫ್ ಆಗೈತೆ. ಪಾಪ ನಮ್ ದರ್ಶನ ತಡ್ಕೋಬೋದು ಹೆಂಗ ಆಗ್ಬಿಟ್ಟವ್ರು. ನೋಡಿ, ಡಿಪ್ರೆಷನ್ ಹೋಗ್ಬಿಟ್ಟವ್ರೆ. ನೋಡಿ ಗೈಸ್, ಇಲ್ಲಿ ಎಲ್ಲಾರ್ದು ಹೇರ್ ಕಟ್ ನಡೀತಿದೆ. ಗ್ರೂಮ್ದು ನೋಡಿ ನಡೀತಿದೆ. ಅವರ್ ಯು ಫೀಲಿಂಗ್? ಅಪ್ಪ ಮಾತೇ ಬರ್ತಿಲ್ಲ. ನನ್ನ ತಮ್ಮಂದು ನಡೀತಾ ಇದೆ ಇಲ್ಲಿ ಹೇರ್ ಕಟ್ಟು. ಇವೊಂದಿನ್ನೂ ಬಂದಿಲ್ಲ ದರ್ಸೋದು. ಚಿಕ್ಕ ತಮ್ಮಂದು ನಡೀತೈತೆ. ನಾನು ನಿನ್ನೆ ಬಂದು ಮಾಡಿಸ್ಕೊಂಡೆ. ಮುಂದೆ ಫೈನಲ್ ಔಟ್ಪುಟ್ ಚೆನ್ನಾಗಿ ಬರ್ಬೋದು. ಅದಿನ್ನು ಅಂಡರ್ ಪ್ರೊಸೆಸಿಂಗ್. ಇವರೆಲ್ಲ ಮಾತಾಡ್ತಿದ್ರೆ ನಮ್ಮ ಅಣ್ಣ ಯಾಕೆ ಅಲ್ಗಿನ್ಸ್ತಾರೆ ನೋಡಿ. ಅದಕ್ಕೆ ಈ ವ್ಲಾಗ್ ನೋಡಿದ್ರೆ ಚೂರು ವಿಚಾರಿಸ್ಕೊಡಿ. ನೋಡಿ, ಕಣ್ಣ ಸಲಿಗೆ. ಆಮೇಲೆ ಹೇಳ್ತೀನಿ. ನಾವು ಬಂದಿದ್ದು 4 ಗಂಟೆಗೆ, ಇವಾಗ 7:40 ಡೆಲ್ಲಿ ನೋಡ್ಬೇಡಿ, ಇಲ್ಲೇ ತಿಕ್ತಾರ ನೋಡಿ. ಅಯ್ಯೋ, ಮಳೆ ಬರ್ತಿತ್ತು, ನಾನು ನೆನ್ಕೊ ಬಂದೆ. ಐಶ್ವರ್ಗೆ ಕಬಾಬ್ ಕೊಡ್ಸಿಲ್ಲ ಅಂತ ಅಳ್ತಾವ್ ನೋಡಿ. ಕಬಾಬ್ ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತಾನೆ. ನಾನೆಲ್ಲ ಅಳ್ತಾ ಇದೀನಿ, ಬರೀ ಸುಳ್ಳು. ಇಲ್ಲ ಅಷ್ಟೇ.